Hello students, how are you? I hope you are all fine. Today we are going to discuss the very important chapter in first PUC physics. Chapter name is System of Particles and Rotational Motion. Dear students, in third chapter, fourth chapter we discussed the translatory motion. But here in this chapter we are going to discuss the rotational motion. Then here we are going to discuss the behavior of system of particles or behavior of group of particles. Here we are using the rigid body. In this chapter we are going to use the terms torque, angular momentum, moment of inertia. In 3, 4 and 5th chapter we discuss translatory motion. In that we use the terms force, linear, momentum, mass, velocity, acceleration. But in the rotational motion we are going to use the angular momentum, torque. So are very important terms in this chapter. Also these concepts, torque, angular momentum, we are going to see in our practical life. So dear students, first you have to know about system. What is system? System andre ಏನು? Here system means the group of particles that are identified and distinguished. ಅಂದರೆ ಸಿಸ್ಟಮ್ ಅಂದರೆ ಇದರೊಳಗಡೆ ಗ್ರೂಪ್ ಆಫ್ ಪಾರ್ಟಿಕಲ್ಸ್ ಇರ್ತದೆ. Now you have to understand the behavior of particles in this system. This is what system. ಇದರೊಳಗಡೆ ಸುಮಾರು ಪಾರ್ಟಿಕಲ್ಸ್ ಇದೆ, ಡಿಸ್ಟಿಂಗ್ವಿಷ್ ಆಗಿದೆ, ಐಡೆಂಟಿಫಿಕೇಶನ್ ಮಾಡ್ಬೋದು. ಇದರೊಳಗಡೆ ಎಷ್ಟೋ ಪಾರ್ಟಿಕಲ್ಸ್ ಇದೆ, ಆ ಪಾರ್ಟಿಕಲ್ಸ್ಗಳಿಗೇನಿದೆ, ಮಾಸ್ ಇದೆ, ಗೊತ್ತಾಗ್ತಿದೆಯಾ? ನಾವು ಇದನ್ನು ಸಿಸ್ಟಮ್ ಅಂತ ಕರ್ಕೊಳ್ತೀವಿ. ಮತ್ತು ಹಿಯರ್ ವಿ ಆರ್ ಯೂಸಿಂಗ್ ದ ರಿಜಿಡ್ ಬಾಡಿ. ನೌ ವಾಟ್ ಈಸ್ ರಿಜಿಡ್ ಬಾಡಿ? ರಿಜಿಡ್ ಬಾಡಿ ಅಂದರೆ ಏನು? ನೋ ದಟ್ ಇನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ we discussed the elastic body. Perfect elastic body is not available in nature. Approximate elastic body is there. Similarly, perfect rigid body is not available in nature. What is rigid body? The rigid body is one which does not change its shape under the application of external force or external deforming force. Look at here. Now this is the rigid body. I told that perfect rigid body is not available in nature. Why perfect rigid body is not available in nature? Because you take the iron block or wheel, you take some any bodies, you apply the force, a small deformation takes place. ಸ್ವಲ್ಪನಾದರೂ ಡಿಫಾರ್ಮ್ ಆಗುತ್ತೆ, ಬಟ್ ವಿ ಕೆನಾಟ್ ಸಿ ದಟ್. ಅದಕ್ಕೆ ನಮಗೆ ಐಡಿಯಲ್ ರಿಜಿಡ್ ಬಾಡಿ ಸಿಗಲ್ಲ. ಅಪ್ರಾಕ್ಸಿಮೇಟ್ ರಿಜಿಡ್ ಬಾಡಿ ಅಂದರೆ ಅದು ಐರನ್ ಬ್ಲಾಕ್, ವುಡನ್ ಬ್ಲಾಕ್, ಬೀಮ್ಸ್. ಸೊ ಆಲ್ ದ ಅಪ್ರಾಕ್ಸಿಮೇಟ್ ರಿಜಿಡ್ ಬಾಡಿ. ಯು ಅಪ್ಲೈ ದ ಫೋರ್ಸ್. ಇದಕ್ಕೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಡಿಫಾರ್ಮೇಷನ್ ಆಗಲ್ಲ, ಶೇಪ್ ಚೇಂಜ್ ಆಗಲ್ಲ, ಡಸಂಟ್ ಚೇಂಜ್ ಇಟ್ ಶೇಪ್. ಅಂಡ್ ಆಲ್ಸೋ ಇನ್ ದ ರಿಜಿಡ್ ಬಾಡಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಆರ್ ಫಿಕ್ಸ್ಡ್. ಇದು ಒಳಗಡೆ ಬರೋ ಅಂಥ ಪಾರ್ಟಿಕಲ್ ಡಿಸ್ಟೆನ್ಸು ಫಿಕ್ಸ್ ಆಗಿರುತ್ತೆ. ನೀವು ಇದಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿ ಇದು ಡಿಫಾರ್ಮ್ ಆಗಲ್ಲ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ? ರಿಜಿಡ್ ಬಾಡಿ ಅಂತ ಕರಿತೀವಿ. ಸಪೋಸ್ ದಿಸ್ ಇಸ್ ದ ಐರನ್ ಬ್ಲಾಕ್, ಟೇಬಲ್, ವಾಲ್. ಸೊ ಆಲ್ ದ ಎಕ್ಸಾಂಪಲ್ಸ್ ಫಾರ್ ರಿಜಿಡ್ ಬಾಡಿ. ಗೊತ್ತಾಗ್ತಿದೆಯಲ್ಲ? ಹಾಗಾದರೆ ಈ ರಿಜಿಡ್ ಬಾಡಿ ಯಾವ ಥರ ಮೂವ್ ಆಗುತ್ತೆ, ಟೈಪ್ಸ್ ಆಫ್ ಮೋಷನ್ ಆಫ್ ರಿಜಿಡ್ ಬಾಡಿ, ಇದನ್ನು ತಿಳ್ಕೊಳ್ಳೋಣ. ಇದು ತಿಳ್ಕೊಳ್ಳೋಕ್ಕಿಂತ ಮೊದಲು ಯು ಹ್ಯಾವ್ ಟು ನೋ ದ ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಆರ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ಬಿಕಾಸ್ ಹಿಯರ್ ಇನ್ ದಿಸ್ ಚಾಪ್ಟರ್ ವಿ ಆರ್ ಯೂಸಿಂಗ್ ದ ವೆಕ್ಟರ್ ಪ್ರಾಡಕ್ಟ್ ಆರ್ ಕ್ರಾಸ್ ಪ್ರಾಡಕ್ಟ್. ಇನ್ 6th ಚಾಪ್ಟರ್ ವಿ ಯೂಸ್ ಡಾಟ್ ಪ್ರಾಡಕ್ಟ್ ಆರ್ ಸ್ಕೇಲಾರ್ ಪ್ರಾಡಕ್ಟ್. ಎರಡು ವೆಕ್ಟರ್ಸ್ನ ಡಾಟಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಬರೋ ಅಂಥದ್ದು ಸ್ಕೇಲಾರ್ ಕ್ವಾಂಟಿಟಿ ಆಗಿರುತ್ತೆ. ಬಟ್ ಹಿಯರ್ ಎರಡು ವೆಕ್ಟರ್ಸ್ನ ಕ್ರಾಸಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ವೆಕ್ಟರ್ ಆಗುತ್ತೆ. Before going to the motion of rigid body, you have to know the vector product or cross product of two vectors.
Now look at here, vector product. ಎರಡು ವೆಕ್ಟರ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ವೆಕ್ಟರ್ ಪ್ರಾಡಕ್ಟ್, ಆಲ್ಸೋ ಕಾಲ್ಡ್ ಆಸ್ ಕ್ರಾಸ್ ಪ್ರಾಡಕ್ಟ್. ನೌ ಯು ಕನ್ಸಿಡರ್ ಎ ಪ್ಲೇನ್. ಒಂದು ಪ್ಲೇನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಯು ಕನ್ಸಿಡರ್ ಎ ಪ್ಲೇನ್. ನೋ ದಿಸ್ ಈಸ್ ದ ಪ್ಲೇನ್. ಇನ್ ದ ಪ್ಲೇನ್ ಯು ಕನ್ಸಿಡರ್ ಟೂ ವೆಕ್ಟರ್ಸ್. ಒಂದು ಪ್ಲೇನಲ್ಲಿ ಟೂ ವೆಕ್ಟರ್ಸ್ ತಗೊಳ್ಳಿ. ದಿಸ್ ಈಸ್ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್. ನೌ ವಾಟ್ ಇಸ್ ಥೀಟಾ? ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್. ಇವಾಗ ಎರಡು ವೆಕ್ಟರ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಯಾವ ಪ್ರಾಡಕ್ಟ್? ವೆಕ್ಟರ್ ಪ್ರಾಡಕ್ಟ್. ಇಲ್ಲಿ ಇನ್ ದ ವೆಕ್ಟರ್ ಪ್ರಾಡಕ್ಟ್ ಎರಡು ವೆಕ್ಟರ್ಸ್ನ ಕ್ರಾಸ್ ಪ್ರಾಡಕ್ಟ್, ದ ವೆಕ್ಟರ್ ಪ್ರಾಡಕ್ಟ್ ಆಲ್ಸೋ ಕಾಲ್ಡ್ ಆಸ್ ಕ್ರಾಸ್ ಪ್ರಾಡಕ್ಟ್. ಅಂದರೆ ಯಾಕೆ ಹಿಂಗೆ ಕರ್ಕೊಳ್ತೀನಿ ಅಂದರೆ ಎ ಕ್ರಾಸ್ ಬಿ, ಎ ಕ್ರಾಸ್ ಬಿ, ಯು ನೋ ಎ ಡಾಟ್ ಬಿ. ಎ ಡಾಟ್ ಬಿ ಮಾಡಿಕೊಂಡ್ರೆ ಎ ಬಿ ಕಾಸ್ ಥೀಟಾ. ವಾಟ್ ಈಸ್ ಎ ಕ್ರಾಸ್ ಬಿ? ಲುಕ್ ಅಟ್ ಹಿಯರ್. ದ ವೆಕ್ಟರ್ ಪ್ರಾಡಕ್ಟ್ ಆರ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಈಸ್ ಡಿಫೈನ್ಡ್ ಆ್ಯಸ್ ದ ವೆಕ್ಟರ್. ಅಂದರೆ ಎರಡು ವೆಕ್ಟರ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಇಲ್ಲಿ ವೆಕ್ಟರ್ ಬರುತ್ತೆ. ದ ರಿಸಲ್ಟೆಂಟ್ ಕ್ವಾಂಟಿಟಿ ಈಸ್ ಆಲ್ಸೋ ವೆಕ್ಟರ್. ಇನ್ ದ ಡಾಟ್ ಪ್ರಾಡಕ್ಟ್ ದ ರಿಸಲ್ಟೆಂಟ್ ಕ್ವಾಂಟಿಟಿ is scalar, dear students, and whose magnitude is equal to the product of the magnitude of the two vectors and the sine of the angle between them, and direction is perpendicular to the plane containing them. Look at here, ಇದನ್ನು explanation ಮಾಡ್ತೀನಿ. Before that, a cross b is equal to magnitude of a vector is a, b vector is b, ab sin theta into n cap. ನೋಡಿ, a cross b is equal to ab sin theta into n cap. What is n cap? N cap is a unit vector. It gives the direction of the resulting vector. ಎರಡು ಕ್ರಾಸಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಬರೋ ಅಂಥದ್ದು ವೆಕ್ಟರ್. ಅದರ್ವೈಸ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು ಎ ಬಿ ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ದಿಸ್ ಈಸ್ ಟೇಕನ್ ಆಸ್ ಸಿ ವೆಕ್ಟರ್. ದಟ್ ಈಸ್ ಎ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಸಿ ವೆಕ್ಟರ್. ಹಾಗಾದ್ರೆ ಬರ್ತಾರ ಅಂಥದ್ದು ವೆಕ್ಟರ್ ಕ್ವಾಂಟಿಟಿ. ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಹೌ ಇಟ್ ಈಸ್ ವೆಕ್ಟರ್ ಕ್ವಾಂಟಿಟಿ. ಲುಕ್ ಅಟ್ ಹಿಯರ್. ಕನ್ಸಿಡರ್ ಟೂ ವೆಕ್ಟರ್ಸ್, ಎ ವೆಕ್ಟರ್ cross b vector. a vector cross b vector. You consider a plane. ಒಂದು ಪ್ಲೇನ್ ತಗೊಳ್ಬೇಡ. ಲುಕ್ ಅಟ್ ಹಿಯರ್. ಇಲ್ಲಿ ಎರಡು ವೆಕ್ಟರ್ಸ್ ತಗೊಂಡಿದ್ದೀನಿ, ಎ ವೆಕ್ಟರ್, ಬಿ ವೆಕ್ಟರ್. ನೌ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ. ನೌ ಲುಕ್ ಅಟ್ ಹಿಯರ್. ಯು ರೊಟೇಟ್ ದ ಎ ಫ್ರಮ್ ಬಿ. ಇವಾಗ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಿಯರ್ ಐ ಆಮ್ ಪ್ಲೇಸಿಂಗ್ ಒನ್ ಸ್ಕ್ರೂ. ಒಂದು ಸ್ಕ್ರೂನ ನಾನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ನೋಡಿ, ದ ಸ್ಕ್ರೂ, ಒಂದು ಸ್ಕ್ರೂ ಇಟ್ಬಿಟ್ಟಿದ್ದೀನಿ. ದಿಸ್ ಈಸ್ ಸ್ಕ್ರೂ, ದಿಸ್ ಈಸ್ ಟಿಪ್ ಆಫ್ ದ ಸ್ಕ್ರೂ, ದಿಸ್ ಈಸ್ ಎಡ್ ಆಫ್ ದ ಸ್ಕ್ರೂ. ಇವಾಗ ಈ ಸ್ಕ್ರೂನ ಹಿಂಗೆ ರೊಟೇಟ್ ಮಾಡಿ. ಯು ರೊಟೇಟ್ ದ ಸ್ಕ್ರೂ. ಈ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ಕ್ರೂ ಇದೆ ಅಂತ. ಇವಾಗ ಹಿಂಗೆ ತಿರುಗಿಸಿದ್ರೆ ದ ಟಿಪ್ ಗೋಸ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಇಫ್ ಯು ರೊಟೇಟ್ ಹಿಯರ್, ಎರಡು ವೆಕ್ಟರ್ಸ್ನ I took the two vectors in the plane. Now I am going to place the screw. Now I am going to rotate the screw. Rotate ಮಾಡಿದಾಗ the tip moves in the forward direction. The tip gives the direction of the new vector. That's why a cross b is equal to c. The c is the new vector. The direction of c vector is given by right hand screw rule. Which rule? Right hand screw rule. The right hand screw rule is very, very important. It gives the direction of the resulting vector when the two vectors are multiplied by cross product or vector product. ಎರಡು ವೆಕ್ಟರ್ನ ಕ್ರಾಸಲ್ಲಿ ಅಂದರೆ ಕ್ರಾಸ್ ಸಿಂಬಲಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಬರೋ ಅಂಥದ್ದು ವೆಕ್ಟರ್ ಕ್ವಾಂಟಿಟಿ. ದ ಡೈರೆಕ್ಷನ್ ಇಸ್ ಗಿವನ್ ಬೈ ವಿಚ್ ರೂಲ್? ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್. ನೋಡಿ, ನಾವು ಐ ಆಮ್ ಗೋಯಿಂಗ್ ಟು ರೊಟೇಟ್. ಈ ಸ್ಕ್ರೂನ ರೊಟೇಟ್ ಮಾಡಿಕೊಂಡೆ ಎಲ್ಲಿಂದ ಎಲ್ಲಿಗೆ? ಎರಡು ವೆಕ್ಟರ್ಸ್ನ ಈ ಪ್ಲೇನಲ್ಲಿ ತೊಗೊಂಡಿದ್ದೀನಿ, ರೊಟೇಟ್ ಮಾಡಿಕೊಂಡೆ ಫ್ರಮ್ ಎ ಟು ಬಿ. ಇವಾಗ ಹಿಂಗೆ ತಿರುಗಿಸ್ಕೊಂಡೆ ಅಂದ್ಕೊಳ್ಳಿ, ಟಿಪ್ ಮೂವ್ಸ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. In the direction of the tip moves, we will get the resultant vector, and then this resultant vector is perpendicular to the plane. ಈ ಒಂದು ಪ್ಲೇನಿಗೆ
ದಿಸ್ ಈಸ್ ಪರ್ಪೆಂಡಿಕ್ಯುಲರ್. ಈ ಎ ಮತ್ತು ಬಿಗೆ ಪರ್ಪೆಂಡಿಕ್ಯುಲರ್ ಆಯಿತು. ವಿಚ್ ಒನ್? ದ ರಿಸಲ್ಟೆಂಟ್ ವೆಕ್ಟರ್. ದೇರ್ಫೋರ್ ದ ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ಎ ಆ್ಯಂಡ್ ಬಿ. ಇವಾಗೇನಾದರೂ ಸಪೋಸ್ ಐ ರೊಟೇಟೆಡ್ ದ ಹೆಡ್ ಇನ್ ದಿಸ್ ಡೈರೆಕ್ಷನ್, ನಾನು ಹೆಡ್ಡನ್ನ ಹಿಂಗೆ ತಿರುಗಿಸಿದೆ, ಟಿಪ್ ಹಿಂಗೆ ಮೂವ್ ಆಯಿತು. ಸಪೋಸ್ ಇವಾಗ ಹಿಂಗೆ ತಿರುಗಿಸಿ, ಇಫ್ ಯು ರೊಟೇಟ್ ದ ಹೆಡ್ ಇನ್ ದಿಸ್ ಡೈರೆಕ್ಷನ್, ಹಿಂಗೆ ತಿರುಗಿಸಿದ್ರೆ ಹೆಂಗೆ ಮೂವ್ ಆಗುತ್ತೆ, ಹಿಂಗೆ ತಿರುಗಿಸಿದ್ರೆ ಹೆಂಗೆ ಮೂವ್ ಆಗುತ್ತೆ. ಸಪೋಸ್ ಇವಾಗ ರೊಟೇಷನ್ನ ಡೈರೆಕ್ಷನ್ ಚೇಂಜ್ ಮಾಡಿ, ಐ ಆಮ್ ಗೋಯಿಂಗ್ ಟು ರೊಟೇಟ್ ಇನ್ ದ ಅದರ್ ಡೈರೆಕ್ಷನ್. ರೊಟೇಟ್ ಅದರ್ ಡೈರೆಕ್ಷನ್ ಮಾಡಿಕೊಂಡ್ರೆ ಟಿಪ್ಪು ಫಸ್ಟು ಮುಂದೆ ಮೂವ್ ಆಗಿತ್ತು, ಟಿಪ್ ಮೂವ್ಸ್ ಇನ್ ದ ಬ್ಯಾಕ್ವರ್ಡ್. ಈ ಸ್ಕ್ರೂ ತೊಗೊಂಡು ಹಿಂಗೆ ತಿರುಗಿಸಿದ್ರೆ ಮುಂದಕ್ಕೆ ಹೋಗುತ್ತೆ, ಹಿಂಗೆ ತಿರುಗಿಸಿದ್ರೆ ಹಿಂದಕ್ಕೆ ಬರುತ್ತೆ. ದ ಡೈರೆಕ್ಷನ್ ರಿವರ್ಸಸ್, ಡೈರೆಕ್ಷನ್ ಉಲ್ಟಾ ಆಗುತ್ತೆ. ಒಂದು ಕಡೆ ಫಸ್ಟ್ ಹಿಂಗೆ ತಿರುಗಿಸಿದ್ರೆ ಮುಂದಕ್ಕೆ ಹೋಯ್ತು, ಹಿಂಗೆ ತಿರುಗಿಸಿದ್ರೆ ಹಿಂದಕ್ಕೆ ಬರ್ತದೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಅಲ್ಲಿಗೆ ಲುಕ್ ಅಟ್ ಹಿಯರ್, ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಸಿ ವೆಕ್ಟರ್. ಹಿಯರ್ ಐ ಆಮ್ ಯೂಸಿಂಗ್ ವಿತ್ ಥೀಟಾ ಸೈನ್ ಥೀಟಾ. ಇನ್ ದ ಡಾಟ್ ಪ್ರಾಡಕ್ಟ್ ಕಾಸ್ ಥೀಟಾ, ಬಟ್ ಇನ್ ದ cross product AB sin theta. This is very important, dear students. Look at here. Now some examples for cross product or vector product. The examples for vector product or cross product are torque. Torque anta barutte, we'll discuss later. Angular momentum, you know linear momentum, but here angular momentum. Angular momentum is also example for vector product. Torque is also example for vector product. That's why to understand the concepts of torque and angular momentum, we need the vector product or cross product. ಎರಡು ವೆಕ್ಟರ್ನ ಕ್ರಾಸಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಬರೋಂಥದ್ದು ವೆಕ್ಟರ್ ಕ್ವಾಂಟಿಟಿ. Now this is vector and this vector is perpendicular to A and B, the plane containing A and B. This vector, the resultant vector is given by the right hand screw rule. On the right hand screw na you place in the right hand, you rotate, the tip moves in the forward direction. This is the direction for the resultant vector, C vector. Now look at here some properties of vector product. ಈ ವೆಕ್ಟರ್ ಪ್ರಾಡಕ್ಟ್ನ ಪ್ರಾಪರ್ಟೀಸ್ ಏನು? Look at here. Vector product is not commutative. Scalar product is commutative, but the vector product is not commutative. Look at here. Vector product is not commutative. ಏನಂಗಂದ್ರೆ look at here. Vector product is commutative. ಏನಂಗಂದ್ರೆ ಅಂತ ತಿಳ್ಕೊಳ್ಳೋಣ. ನೋಡಿ, we know the scalar product A vector dot B is equal to B vector dot A. Scalar product follows commutative law or it obeys commutative. But ನಾ ಹೇಳ್ತಿರೋದಿಲ್ಲಿ vector product. Now look at here. A cross B. A cross B is not equal to B cross A. It is very important. A cross B is not equal to B cross A. Doesn't follows the commutative law. Why it doesn't follows the commutative law? Look at here. ಯಾಕಿದು commutative law ನ ಫಾಲೋ ಮಾಡಲ್ಲ? Now look at here. ನೋಡಿ, imagine ಮಾಡ್ಕೊಳ್ಳಿ. A vector and B vector. Theta is the angle between A and B. I told that the resultant vector. ಸ್ಕ್ರೂನ ನಾವು ಹಿಂಗೆ ತಿರುಗಿಸಿ, ಸಪೋಸ್ ಇಫ್ ಯು ರೊಟೇಟ್ ಇನ್ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಟಿಪ್ ಮೂವ್ಸ್ ಇನ್ ದಿಸ್ ಫಾರ್ವರ್ಡ್ ಡೈರೆಕ್ಷನ್. ಇಫ್ ಯು ರೊಟೇಟ್ ದ ಸ್ಕ್ರೂ ಇನ್ ದ ಆ್ಯಂಟಿ ಕ್ಲಾಕ್ ವೈಸ್, ಸ್ಕ್ರೂನ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸಿ, ಹಿಂಗೆ ತಿರುಗಿಸಿ, ದ ಟಿಪ್ ಮೂವ್ಸ್ ಇನ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್. ಅಂದರೆ ಅರ್ಥ ಮಾಡ್ಕೊಳ್ಳಿ, ಎ ಕ್ರಾಸ್ ಬಿ, ಲುಕ್ ಅಟ್ ಹಿಯರ್, ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು ಎ ಬಿ ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಎನ್ ಕ್ಯಾಪ್ ಅಂದರೆ ಯೂನಿಟ್ ವೆಕ್ಟರ್, ಇಟ್ ಗೋಸ್ ಇನ್ ದಿಸ್ ಡೈರೆಕ್ಷನ್. ಅದೇ ಬಿ ಕ್ರಾಸ್ ಎ ತಗೊಂಡ್ರೆ, ಅದೇ ಹಿಂಗಿಂದ ಬಂದರೆ, ಎ ಕ್ರಾಸ್ ಬಿ ಹಿಂಗೆ ಹೋದರೆ ಏನು, ಹಿಂಗಿಂದ ಬಂದರೆ ನಾವು ಎ ಬಿ ಕ್ರಾಸ್ ಎ ಈಸ್ ಈಕ್ವಲ್ ಟು ಬಿ ಎ ಸೈನ್ ಥೀಟಾ, ಬಟ್ ಡೈರೆಕ್ಷನ್ ಈಸ್ ರಿವರ್ಸ್. ಎ ಇಂದ ಬಿಗೆ ಹೋದರೆ ಹಿಂಗೆ ಹೋಗುತ್ತೆ, ಬಿ ಇಂದ ಎಗೆ ಬಂದರೆ ದ ಡೈರೆಕ್ಷನ್ ಆಫ್ ಸಿ ವೆಕ್ಟರ್ ಇನ್ ದಿಸ್ ಡೈರೆಕ್ಷನ್, ಅಲ್ಲಿಗೆ ಮೈನಸ್ ಎನ್ ಕ್ಯಾಪ್.
therefore ನೋಡಿ ಇಲ್ಲಿ ಮೈನಸ್ ಬರ್ತಾ ಇದೆ. therefore ಅದಕ್ಕೆ a ಕ್ರಾಸ್ b ನಾಟ್ ಈಕ್ವಲ್ ಟು b ಕ್ರಾಸ್ a. ಅದರ್ವೈಸ್ ನಾವು ಹಿಂಗೆ ಈಕ್ವಲ್ ಬರ್ಕೋಬೇಕು ಅಂದರೆ ಮೈನಸ್ ಬರ್ಕೋಬೇಕು, ಬಿಕಾಸ್ ದೀಸ್ ಟು ಆರ್ ಆಪೋಸಿಟ್. ಯು ಗೋ ಫ್ರಮ್ a to b, the direction of c vector in this direction. You go from b to a, the direction of c vector is opposite to this one. Therefore I took minus n cap, means unit vector in the opposite direction. ಅದಕ್ಕೆ it doesn't, vector product doesn't follows the commutative law. Next, look at here. The scalar product follows the distributive law. Vector product also follows the distributive law over vector addition. Now look at here. The second property, vector product follows the distributive law. Distributive law. Vector addition. Distributive law in vector addition. Now look at here. A vector cross b vector plus c vector can be written as a cross b plus b cross c. A cross of b vector plus c vector is equal to a cross b plus b cross c. The vector product follows the distributive law over vector addition. The third one, vector product for parallel vectors. Vector product for parallel vectors or like vectors. What are parallel vectors? The two vectors have same magnitude and same direction, or equal vectors, or like vectors. Now the two vectors are in the same direction. Suppose here I am taking a vector and b vector. Both have same direction. Now what is a cross b? The a cross b is equal to ab sin theta into n cap. Look at here, theta. Here theta is 0, sin 0 is 0. Therefore, for like equal vectors or like vectors or parallel vectors, now what is 0? The vector product is 0 for parallel vectors or like vectors. This is very important. Now look at here. Now I am writing the vector product. I am using the unit vector for vector products. What is unit vector? A unit vector is a vector which has unit magnitude and the direction is in the direction of the given vector. Unit vector gadre yen agate? Now look at here. Suppose here I am using the coordinate system. This is origin. This is I cap, j cap, k cap. I cap means x axis, j cap y axis, z cap unit vector acting along z axis. I cap, j cap, k cap. ಇದಕ್ಕೆ ಏನು ಬರ್ಕೋಬೋದು ಅಂತ ತಿಳ್ಕೊಳ್ಳೋಣ. Now look at here. Unit vectors. ನೋಡಿ ನಿಮಗೆ ಗೊತ್ತು, ಡಾಟ್ ಪ್ರಾಡಕ್ಟ್ ತೊಗೊಂಡ್ರೆ ಸೇಮ್ ತೊಗೊಂಡ್ರೆ ಡಾಟಲ್ಲಿ ಐ ಕ್ಯಾಪ್ ಡಾಟ್ ಐ ಕ್ಯಾಪ್, ಎರಡು ವೆಕ್ಟರ್ಸು, ದ ಟೂ ವೆಕ್ಟರ್ಸ್ ಇನ್ ದ ಎಕ್ಸ್ ಆಕ್ಸಿಸ್, I cap dot I cap is equal to 1 because cos 0 is 1. Similarly, j cap dot j cap is equal to 1, k cap dot k cap is equal to 1. Correct? ಅದೇ ಥರ ಇವಾಗ ಐ ಆಮ್ ಟೇಕಿಂಗ್ ವೆಕ್ಟರ್ ಪ್ರಾಡಕ್ಟ್. ಅದೇ ವೆಕ್ಟರ್ ಪ್ರಾಡಕ್ಟ್ ತೊಗೊಂಬಿಡಿ, ಸೇಮ್ ತೊಗೊಳ್ಳಿ, ಲೈಕ್ ವೆಕ್ಟರ್ಸ್ ಐ ಕ್ಯಾಪ್ ಕ್ರಾಸ್ ಐ ಕ್ಯಾಪ್, ದ ಟೂ ವೆಕ್ಟರ್ಸ್ ಇನ್ ದ ಸೇಮ್ ಡೈರೆಕ್ಷನ್. ಎ ಮತ್ತು ಬಿ ಒಂದೇ ಕಡೆ ಬರ್ತಾ ಇದೆ, ಐ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ 0 ಬಿಕಾಸ್ ಸೈನ್ 0 ಇಸ್ 0 ಬಿಕಾಸ್ ವೆಕ್ಟರಲ್ಲಿ ವೆಕ್ಟರ್ ಪ್ರಾಡಕ್ಟಲ್ಲಿ ಸೈನ್ ಥೀಟಾ ಬರ್ತಾ ಇದೆ. ನಾವು ಜೆ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ಈಸ್ ಈಕ್ವಲ್ ಟು 0, ಕೆ ಕ್ಯಾಪ್ cross k cap is equal to 0. Got it? Make clear this. Now that's why I cap cross j cap is equal to k cap. I cap cross j cap is equal to k cap. ಎರಡು ವೆಕ್ಟರ್ನ ನಾವು ವೆಕ್ಟರ್ ಪ್ರಾಡಕ್ಟ್ ಕ್ರಾಸ್ ಅಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಐ ಕ್ಯಾಪ್ ಮತ್ತು ಜೆ ಕ್ಯಾಪ್ ಅಂದರೆ ದ ರಿಸಲ್ಟೆಂಟ್ ವೆಕ್ಟರ್ ಕಮ್ಸ್ ಅಲಾಂಗ್ ಝೆಡ್ ಆಕ್ಸಿಸ್ ವಿತ್ ಕೆ ಕ್ಯಾಪ್. ಐ ಜೆ ಕೆ ಇದು ರೊಟೇಟ್ ಮಾಡಿ, ಜೆ
cross k cap is equal to I cap. K cap cross I cap is equal to k cap cross I cap is equal to j cap. It's very important, dear students. So all the very important to solve the numericals. Numericals solve ಮಾಡಬೇಕಾದ್ರೆ ಇವೆಲ್ಲ ನಮಗೆ ಯೂಸ್ ಆಗುತ್ತೆ. Okay. Now, dear students, we discuss the motion of rigid body. You know rigid body. Rigid body means you apply the external force, the shape doesn't change, and inside the body the distance between the constituent particles are fixed. ಗೊತ್ತಾಗ್ತಿದೆಯಲ್ಲ, ನಾವು ಫೋರ್ಸ್ ಅಪ್ಲೈ ಮಾಡಿದ್ರು ಕೂಡ ಶೇಪು ಮತ್ತು ಏನು ಚೇಂಜಸ್ ಆಗಲ್ಲ. ನಾವು ಯಾವ ಥರ ಮೋಷನ್ ಆಗ್ಬೋದು? ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ಯುವರ್ ಸೆಲ್ಫ್ ದಿಸ್ ಈಸ್ ದ ರಿಜಿಡ್ ಬಾಡಿ. ಈ ಒಂದು ರಿಜಿಡ್ ಬಾಡಿ ಯಾವ ಥರ ಮೋಷನ್ ಆಗ್ಬೋದು? ಸಪೋಸ್ ಇದಕ್ಕೆ ಫೋರ್ಸ್ ಅಪ್ಲೈ ಮಾಡಿದ್ರೆ, ಯು ಅಪ್ಲೈ ದ ಫೋರ್ಸ್, ದ ರಿಜಿಡ್ ಬಾಡಿ ಮೂವ್ಸ್ ಇನ್ ಸ್ಟ್ರೈಟ್ ಲೈನ್. ದಿಸ್ ಇಸ್ ಕಾಲ್ಡ್ ಟ್ರಾನ್ಸ್ಲೇಟರಿ ಮೋಷನ್. ಲುಕ್ ಅಟ್ ಹಿಯರ್, ಈ ರಿಜಿಡ್ ಬಾಡಿನ ಫಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರೊಟೇಟ್ ಮಾಡಿಬಿಟ್ರೆ ರೊಟೇಷನ್ ಮೋಷನ್ ಆಗುತ್ತೆ. ಮತ್ತು ರಿಜಿಡ್ ಬಾಡಿನ ಈ ಥರ ಡಿಸ್ಟರ್ಬ್ ಮಾಡಿ ನೋಡಿ, ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಮೋಷನ್. ಯಾವ ಥರ ರಿಜಿಡ್ ಬಾಡಿ ಮೋಷನ್ ಆಗ್ಬೋದು? ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೋ ದಟ್ ಟ್ರಾನ್ಸ್ಲೇಟರಿ ಮೋಷನ್ ಆಗ್ಬೋದಾ, ರೊಟೇಷನಲ್ ಮೋಷನ್ ಆಗ್ಬೋದಾ, ರೋಲಿಂಗ್ ಮೋಷನ್ ಆಗ್ಬೋದಾ? ಡಿಸ್ಕಸ್ ಒನ್ ಬೈ ಒನ್. ಲುಕ್ ಅಟ್ ಹಿಯರ್ ದ ಮೋಷನ್ ಆಫ್ ಎ ರಿಜಿಡ್ ಬಾಡಿ. ದ ಫಸ್ಟ್ ಒನ್, ಪ್ಯೂರ್ ಟ್ರಾನ್ಸ್ಲೇಷನಲ್ ಮೋಷನ್. ಪಕ್ಕಾ ಟ್ರಾನ್ಸ್ಲೇಟರಿ ಮೋಷನ್ ಆಗ್ಬೋದು. You have to know what is pure translatory motion. Then pure rotational motion. Then combined translation and rotational motion. Maybe this is called rolling motion. ಈ ಮೂರು ಥರ ಆಗುತ್ತೆ. That discuss one by one. The first one is pure translatory motion. Pure translatory motion. What is pure translatory motion? Suppose, imagine yourself, for rigid body, the examples for rigid body are iron block, wooden block. ಗೊತ್ತಾಯ್ತಲ್ಲ? You consider a inclined plane. On the inclined plane ತಗೊಳ್ಳಿ, this is the inclined plane. On the inclined plane, you consider a iron block or wooden block. Iron block ತಗೋಬರೋಣ. Now this is what iron block. Now look at here. In the iron block, imagine yourself, the particles are distinguished and separated. ನೋಡಿ, ನೀಟಾಗಿ ಸಪ್ರೇಷನ್ ಆಗಿದೆ. ಕರೆಕ್ಟಾ? ನೌ ಯು ಅಪ್ಲೈ ದ ಫೋರ್ಸ್. ಇದಕ್ಕೆ ಯು ಅಪ್ಲೈ ದ ಎಕ್ಸ್ಟರ್ನಲ್ ಫೋರ್ಸ್. ಈ ಒಂದು ಐರನ್ ಬ್ಲಾಕಿಗೆ ಫೋರ್ಸ್ ಅಪ್ಲೈ ಮಾಡಿದ್ದೀನಿ. ನೌ ವಾಟ್ ಈಸ್ ಪ್ಯೂರ್ ಟ್ರಾನ್ಸ್ಲೇಟರಿ ಮೋಷನ್? ಆಫ್ಟರ್ ಅಪ್ಲಿಕೇಶನ್ ಆಫ್ ದ ಎಕ್ಸ್ಟರ್ನಲ್ ಫೋರ್ಸ್, the iron block means the rigid body moves in a straight line. Because here the body or the iron block moves in a straight line means inside the body all the particles have same velocity. ಈ ಒಳಗಡೆ ಇರೋಂಥ ಪಾರ್ಟಿಕಲ್ಸ್ಗೆಲ್ಲದಕ್ಕೂ ಸೇಮ್ ವೆಲಾಸಿಟಿ ಇರಬೇಕು. ಲುಕ್ ಅಟ್ ಹಿಯರ್, ಇನ್ಸೈಡ್ ದ ಬಾಡಿ ದ ಪಾರ್ಟಿಕಲ್ಸ್ ಹ್ಯಾವ್ ಸೇಮ್ ವೆಲಾಸಿಟಿ and it moves in the same direction, then the whole body moves in a same direction or moves in a straight line. This type of motion is called pure translational motion. On the inclined plane, the iron block is sliding. Iron block slide ಆಗ್ತಿದೆ ಅಂದರೆ inside the body all the particles have same velocity. ಎಲ್ಲ ಪಾರ್ಟಿಕಲ್ಸ್ಗೂ ಒಂದೇ ವೆಲಾಸಿಟಿ ಇರಬೇಕು. Make clear this. Now this type of motion is called pure translational motion. Suppose, look at here, this is the rigid body. You apply the force, the body moves in a straight line or body moves. Translatory motion ಅಂದರೆ ಒಳಗಡೆ ಬರೋ ಅಂಥ ಪಾರ್ಟಿಕಲ್ಸ್ಗೆಲ್ಲ ವೆಲಾಸಿಟಿ ಸೇಮ್ ಇರುತ್ತೆ. Inside the body all the particles have same velocity. This type of motion is called pure translational motion. Now look at here. Now I am changing the shape of the body on the same plane. ಅದೇ ಪ್ಲೇನ್ ಮೇಲೆ ಇವಾಗ ಶೇಪ್ನ ಚೇಂಜ್ ಮಾಡ್ಕೋತೀನಿ. ಲುಕ್ ಅಟ್ ಹಿಯರ್, ಏನಾಗ್ಬೋದು ಅಂತ ತಿಳ್ಕೊಳ್ಳೋಣ. Now observe here. This is the inclined plane. Now I
ಐ ಆಮ್ ಚೇಂಜಿಂಗ್ ದ ಶೇಪ್ ಆಫ್ ದ ಬಾಡಿ. ಈ ಥರ ಒಂದು ಬಾಡಿ ತೊಗೊಂಡಿದ್ದೀನಿ ಇವಾಗ. ಫಸ್ಟು ಐರನ್ ಬ್ಲಾಕ್ ಇತ್ತು, ಈ ಥರ ಇತ್ತು. ಫಸ್ಟ್ ಈ ಥರ ತೊಗೊಂಡಿದ್ದೆ, ಇವಾಗ ಈ ಥರ ತೊಗೊಂಡಿದ್ದೀನಿ. ಲುಕ್ ಅಟ್ ಇಯರ್ ದ ಪಾರ್ಟಿಕಲ್ಸ್ ಆರ್ ದೇರ್. ದ ರಿಜಿಡ್ ಬಾಡಿ ಕನ್ಸಿಸ್ಟ್ಸ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್, ಮೀನ್ಸ್ ಗ್ರೂಪ್ ಆಫ್ ಪಾರ್ಟಿಕಲ್ಸ್. ಈ ಥರ ಪಾರ್ಟಿಕಲ್ಸ್ ಇದೆ. ನಾವು ದಿಸ್ ಬಾಡಿ ಈಸ್ ರೋಲಿಂಗ್. ರೋಲ್ ಆಗ್ತಿದೆ ಅಂದರೆ ಇದು ಬಾಡಿ ಮುಂದಕ್ಕೂ ಹೋಗ್ತಾ ಇದೆ, ರೊಟೇಟು ಆಗ್ತಾ ಇದೆ ಅಲ್ವಾ. ಮುಂದಕ್ಕೆ ಹೋದರೆ ಟ್ರಾನ್ಸ್ಲೇಟರಿ ಮೋಷನ್, ಬರೀ ಮುಂದಕ್ಕೂ ಹೋಗ್ಬಿಟ್ಟು ಹಿಂಗೆ ರೊಟೇಟು ಆಗ್ತಾ ಇದೆ. ಲುಕ್ ಅಟ್ ಹಿಯರ್ ದ ಬಾಡಿ ಈಸ್ ರೋಲಿಂಗ್ ಮೀನ್ಸ್ ಇನ್ಸೈಡ್ ದ ಬಾಡಿ ದ ಪಾರ್ಟಿಕಲ್ಸ್ ಹ್ಯಾವ್ ಡಿಫ್ರೆಂಟ್ ವೆಲಾಸಿಟಿ. Here all the particles are not same velocity. The particles have different velocity. Now this is not said to be pure transitory motion. ಹಾಗಾದರೆ ಇದು ಪ್ಯೂರ್ ಟ್ರಾನ್ಸ್ಲೇಟರಿ ಮೋಷನ್ ಆಗಲ್ಲ, ಇದಾಗಿತ್ತು. ಬಿಕಾಸ್ ಆಲ್ ದ ಪಾರ್ಟಿಕಲ್ಸ್ ಹ್ಯಾವ್ ಸೇಮ್ ವೆಲಾಸಿಟಿ, ಬಟ್ ಹಿಯರ್ ಆಲ್ ದ ಪಾರ್ಟಿಕಲ್ಸ್ ಆರ್ ನಾಟ್ ಸೇಮ್ ವೆಲಾಸಿಟಿ. ಹಾಗಾದರೆ ದಿಸ್ ಇಸ್ ವಿಚ್ ಟೈಪ್ ಆಫ್ ಮೋಷನ್? ಇದ್ಯಾವ ಮೋಷನ್ನು? ಪ್ಯೂರ್ ಟ್ರಾನ್ಸ್ಲೇಟರಿ ಮೋಷನ್ ಆಗಲ್ಲ. ಹಾಗಾದರೆ ಪ್ಯೂರ್ ರೊಟೇಷನ್ ಮೋಷನ್ ಆಗುತ್ತಾ? Maybe that's why you have to understand the pure rotational motion. ಹಾಗಾದರೆ ಪ್ಯೂರ್ ಟ್ರಾನ್ಸ್ಲೇಟರಿ ಮೋಷನ್ ಆಗಿಲ್ಲ. You have to understand this type of motion, you have to know rotational motion. Maybe it combined ಆಗಿರ್ಬೋದು, the combination of translation and rotation. So you have to discuss this, you have to know the pure rotational motion. Now what is pure rotational motion? What is when the rigid body is said to be pure rotational motion? ಯಾವಾಗ ಪಕ್ಕ rotation motion ಆಗುತ್ತೆ? Look at here. Suppose you consider a rigid body. This is rigid body. ಪಕ್ಕ rotation motion ಆಗಬೇಕು ಅನ್ನೋದು ವೆರಿ ಸಿಂಪಲ್. This body you have to fix the axis. ಒಂದು ಬಾಡಿ ತಗೊಂಡು ಇದನ್ನು ಪಿವೋಟ್ ಮಾಡಿಬಿಡಿ. ಪಿವೋಟ್ ಮೀನ್ಸ್ ಯು ಹ್ಯಾವ್ ಟು ಫಿಕ್ಸ್ ದ ಆಕ್ಸಿಸ್. ಇದಕ್ಕೆ ಒಂದು ಆಕ್ಸಿಸ್ನ ಫಿಕ್ಸ್ ಮಾಡಿಬಿಡಿ. ನಾವು ದ ಬಾಡಿ ಈಸ್ ಗೋಯಿಂಗ್ ಟು ರೊಟೇಟ್. ಗೊತ್ತಾಯ್ತಲ್ಲ? ಒಂದು ತಿಳ್ಕೊಳ್ಳಿ, ಪಕ್ಕಾ ರೊಟೇಷನ್ ಮೋಷನ್ ಆಗಬೇಕು. ಎಲ್ಲಿ ಪಕ್ಕಾ ರೊಟೇಷನ್ ಮೋಷನ್ ಬರ್ತಾ ಇದೆಯೋ ಅಲ್ಲೆಲ್ಲ ಏನಾಗಿರಬೇಕು? ಆಕ್ಸಿಸ್ ಮಸ್ಟ್ ಬಿ ಫಿಕ್ಸ್ಡ್. ಎಲ್ಲಿ ಆಕ್ಸಿಸ್ ಫಿಕ್ಸ್ ಆಗಿರುತ್ತೋ, ಎಲ್ಲಿ ಪಿವೋಟ್ ಆಗಿರುತ್ತೋ ಆವಾಗ ದಟ್ ಬಾಡಿ ಈಸ್ ಗೋಯಿಂಗ್ ಟು ರೊಟೇಟ್. Examples for rotational motion: motion of ceiling fan. The blades of the ceiling fan are rotates. ಗೊತ್ತಾಗ್ತಿದೆಯಲ್ಲ? ಮತ್ತು ಇನ್ನೆಲ್ಲಾಗುತ್ತೆ? ಪಾಟರ್ಸ್ ವೀಲ್ ಇಲ್ಲೆಲ್ಲ ಆಗುತ್ತೆ. ಅದು ಅರ್ಥ ಮಾಡ್ಕೊಳ್ಳೋಣ. ನಾವು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ಯೂರ್ rotational motion. Now look at here. This is the rigid body. You have to fix the rigid body to one axis. ಒನ್ ಆ್ಯಕ್ಸಿಸಲ್ಲಿ ಇದನ್ನು ಫಿಕ್ಸ್ ಮಾಡಿಬಿಡೋಣ. ಲುಕ್ ಅಟ್ ಹಿಯರ್, ದಿಸ್ ಈಸ್ ವೈ ಆ್ಯಕ್ಸಿಸ್, ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್, ದಿಸ್ ಈಸ್ ಝೆಡ್ ಆ್ಯಕ್ಸಿಸ್. ನೌ ಯು ಕನ್ಸಿಡರ್ ಎ ರಿಜಿಡ್ ಬಾಡಿ ಆ್ಯಂಡ್ ಯು ಫಿಕ್ಸ್ ಅಲಾಂಗ್ ಝೆಡ್ ಆ್ಯಕ್ಸಿಸ್. ಈ ಆ್ಯಕ್ಸಿಸ್ ಫಿಕ್ಸ್ ಮಾಡಿಬಿಟ್ಟೆ. ನೌ ದ ಬಾಡಿ ಈಸ್ ಗೋಯಿಂಗ್ ಟು ರೊಟೇಟ್ ಇನ್ ಎಕ್ಸ್ ವೈ ಪ್ಲೇನ್ ಆರ್ ಎಕ್ಸ್ ವೈ ಪ್ಲೇನ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇನ್ಸೈಡ್ ದ ರಿಜಿಡ್ ಬಾಡಿ ವಾಟ್ ಆರ್ ದೇರ್? ದ ಪಾರ್ಟಿಕಲ್ಸ್ ಆರ್ ದೇರ್. ಈ ಬಾಡಿ ಒಳಗಡೆ ಏನೇನಿದೆ? ಪಾರ್ಟಿಕಲ್ಸ್ ಇದೆ. ನಾವು ಲುಕ್ ಅಟ್ ಹಿಯರ್, ವೆನ್ ದ ರಿಜಿಡ್ ಬಾಡಿ ಈಸ್ ಸೆಡ್ ಟು ಬಿ ಪ್ಯೂರ್ ರೊಟೇಷನಲ್ ಮೋಷನ್, ಇಟ್ ಈಸ್ ದ ರಿಜಿಡ್ ಬಾಡಿ ಈಸ್ ಸೆಡ್ ಟು ಬಿ ಪ್ಯೂರ್ ರೊಟೇಷನಲ್ ಮೋಷನ್. ಇನ್ಸೈಡ್ ದ ಬಾಡಿ ದ ಪಾರ್ಟಿಕಲ್ಸ್ ಮೂವ್ಸ್ ಇನ್ ಎ ಸರ್ಕಲ್. ನೋಡಿ, ಈ ಪಾರ್ಟಿಕಲ್ಸು ರೊಟೇಟ್ ಆಗ್ತಾ ಇದೆ, ಈ ಬಾಡಿನೂ ಕೂಡ ರೊಟೇಟ್ ಆಗುತ್ತೆ. ಲುಕ್ ಅಟ್ ಹಿಯರ್, ದ ಬಾಡಿ ಆಲ್ಸೋ ರೊಟೇಟ್ಸ್. And inside the body the particles also rotate. ನೋಡಿ, the particle is going to rotate with center. It makes the axis is center. ನೋಡಿ, ಇವಾಗ ಈ ಪಾರ್ಟಿಕಲ್ ತಿರುಗ್ತಾ ಇದೆ. ಆ ತಿರುಗಬೇಕಾದ್ರೆ ಆಕ್ಸಿಸ್, ದಿಸ್ ಇಸ್ ವಾಟ್ ಆಕ್ಸಿಸ್, ದಿಸ್ ಇಸ್ ವಾಟ್ ಫಿಕ್ಸ್ಡ್ ಆಕ್ಸಿಸ್. ನಾನು ಹೇಳ್ಬಿಟ್ಟೆ, ಒಂದು ರಿಜಿಡ್ ಬಾಡಿ ಪಕ್ಕಾ ರೊಟೇಷನ್ ಮೋಷನ್ ಆಗಬೇಕು ಅಂತ ಹೇಳಿದ್ರೆ ಆಕ್ಸಿಸ್ ಫಿಕ್ಸ್ ಮಾಡಬೇಕು, ಪಿವೋಟ್ ಮಾಡಬೇಕು. ಆ ಒಳಗಡೆ ಬರೋ ಅಂಥ ಪಾರ್ಟಿಕಲ್ಸ್ ಏನಾಗುತ್ತೆ? ಇಟ್ ರೊಟೇಟ್ಸ್. ಆಕ್ಸಿಸ್ ಸೆಂಟರ್ ಆಯಿತು. ಲುಕ್ ಅಟ್ ಹಿಯರ್, ದ ಡಿಸ್ಟೆನ್ಸ್ ಟು ದ ಆಕ್ಸಿಸ್, ದ ಡಿಸ್ಟೆನ್ಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್. ದಿಸ್ ಇಸ್ ದ ಫಿಕ್ಸ್ಡ್ ಆಕ್ಸಿಸ್. ದ ಡಿಸ್ಟೆನ್ಸ್ ಇಸ್
perpendicular to the fixed axis and the particles moves in a circle. ಡಿಸ್ಟೆನ್ಸ್ ಪರ್ಪೆಂಡಿಕ್ಯುಲರ್ ಆಯಿತು ಆಕ್ಸಿಸ್ಗೆ, ಆಕ್ಸಿಸ್ ಸೆಂಟರ್ ಮಾಡ್ಕೊಂಡ್ಬಿಡ್ತು, ಪಾರ್ಟಿಕಲ್ಸ್ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಈ ಥರ ಆಕ್ಸಿಸ್ ಎಲ್ಲಿ ಫಿಕ್ಸ್ ಆಗುತ್ತೋ ದಿಸ್ ಟೈಪ್ ಆಫ್ ಮೋಷನ್ ಇಸ್ ಕಾಲ್ಡ್ ಪ್ಯೂರ್ ರೊಟೇಷನಲ್ ಮೋಷನ್. ಆ ಬಾಡಿ ಕೂಡ ರೊಟೇಟ್ ಆಗುತ್ತೆ, ದಿಸ್ ಬಾಡಿ ಆಲ್ಸೋ ರೊಟೇಟ್ಸ್. ನೋಡಿ, ಈ ಬಾಡಿ ಕೂಡ ರೊಟೇಟ್ ಆಗುತ್ತೆ ಆ್ಯಂಡ್ ಆಲ್ ದ ಪಾರ್ಟಿಕಲ್ಸ್ ಆಲ್ಸೋ ರೊಟೇಟ್. ಎಲ್ಲ ಪಾರ್ಟಿಕಲ್ಸ್ ಕೂಡ ರೊಟೇಟ್ ಆಗುತ್ತೆ, ಬಾಡಿ ಕೂಡ ಏನಾಗುತ್ತೆ, ರೊಟೇಟ್ ಆಗುತ್ತೆ. ಇಂಥದಕ್ಕೆ ಅಂತ ಕರಿತೀನಿ ಪ್ಯೂರ್ ರೊಟೇಷನಲ್ ಮೋಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಪಾಟರ್ಸ್ ವೀಲ್. ನೋಡಿ, ಪಾಟರ್ಸ್ ವೀಲ್ ಅಂತ ಕೇಳಿರ್ತೀರಾ. ಒಂದು ಪಾಟರ್ಸ್ ವೀಲು ಚಕ್ರ ಇರುತ್ತೆ, ಆ ಚಕ್ರ ತಿರುಗ್ತಾ ಇರುತ್ತೆ. ಆ ಪಾಟರ್ಸ್ ವೀಲು ಆಕ್ಸಿಸ್ ಫಿಕ್ಸ್ ಆಗಿರುತ್ತೆ, ದಿಸ್ ಪಾಟ್ ಆಲ್ಸೋ ರೊಟೇಟ್ಸ್, ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ. ದ ಸೀಲಿಂಗ್ ಫ್ಯಾನ್, ಲುಕ್ ಅಟ್ ಹಿಯರ್, ದ ಆಕ್ಸಿಸ್ ಈಸ್ ಫಿಕ್ಸ್ಡ್. ನೋಡಿ, ಆಕ್ಸಿಸ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ, ಫಿಕ್ಸ್ಡ್ ಆಕ್ಸಿಸ್. Now the blades of the fan are going to rotate. ಈ ಬ್ಲೇಡ್ಸ್ಗಳು ರೊಟೇಟ್ ಆಗ್ತಾ ಇದೆ, ಆಕ್ಸಿಸ್ ಫಿಕ್ಸ್ ಆಗಿದೆ, ದ ಬ್ಲೇಡ್ಸ್ ಆಫ್ ದ ಫ್ಯಾನ್ಸ್ ಆರ್ ರೊಟೇಟ್ಸ್. So this is said to be pure rotational motion. Now look at here. Now in our daily life we are going to observe the rotation and spinning motion also. Usually in our practical life we are all observing the combination of translatory motion and rotational motion. ಈ ಟ್ರಾನ್ಸ್ಲೇಟರಿ ಮೋಷನ್ ಮತ್ತು ಈ ರೊಟೇಷನ್ ಮೋಷನ್ ಕಂಬೈನ್ ಮಾಡ್ಕೊಂಡಾಗ ರೋಲಿಂಗ್ ಮೋಷನ್ ಬರುತ್ತೆ. ದ ಮೋಷನ್ ಆಫ್ ವೀಲ್ಸ್, ಆಲ್ ದ ಎಕ್ಸಾಂಪಲ್ಸ್ ಫಾರ್ ರೋಲಿಂಗ್ ಮೋಷನ್, ಬಟ್ ವಿ ಡಿಸ್ಕಸ್ ಲೇಟರ್. ಬಟ್ ಇನ್ನೊಂದು ಟೈಪ್ ನೋಡಿರ್ತೀರ, ಪ್ರಿಸಿಷನ್. ನಾವು ವಾಟ್ ಈಸ್ ಪ್ರಿಸಿಷನ್? ಪ್ರಿಸಿಷನ್ ಅಂದರೆ ಏನು? ಲುಕ್ ಅಟ್ ಹಿಯರ್, ಇವಾಗ ಆಕ್ಸಿಸ್ ಫಿಕ್ಸ್ ಆಗಿಬಿಟ್ಟಿದೆ, ಕರೆಕ್ಟಾ? ಅದು ಪ್ಯೂರ್ ರೊಟೇಷನ್ ಮೋಷನ್. ನಾವು ವಾಟ್ ಈಸ್ ಪ್ರಿಸಿಷನ್? ದ ಕಾಂಬಿನೇಷನ್ ಆಫ್ rotational motion and spinning motion. ಈ ಸ್ಪಿನ್ನಿಂಗ್ ಮೋಷನ್ ಮತ್ತು ರೊಟೇಷನ್ ಮೋಷನ್ ಸೇರ್ಕೊಬಿಟ್ರೆ ವಿಲ್ ಗೆಟ್ ಪ್ರಿಸಿಷನ್. ಏನು ಪ್ರಿಸಿಷನ್ ಅಂದರೆ ಕೇಳಿಸ್ಕೊಳ್ಳಿ, ಏನಾಗುತ್ತೆ, ಸಪೋಸ್ ಹಿಯರ್ ಮೂಮೆಂಟ್ ಆಫ್ ಟಾಪ್, ಬುಗ್ರಿ ನೋಡಿರ್ತೀರಲ್ಲ, ನೋಡಿ ಆ ಬುಗ್ರಿ ತಿರುಗಬೇಕಾದ್ರೆ ನೋಡಿ ಈ ಥರ ಹಾರಿಜಾಂಟಲಲ್ಲಿ ರೊಟೇಟ್ ಆಗುತ್ತೆ. ಸಪೋಸ್ ಲುಕ್ ಅಟ್ ಹಿಯರ್, ದಿಸ್ ಈಸ್ ದ ಟಾಪ್, ಹಿಂಗಿದೆ. ಇವಾಗ ಇದು ರೊಟೇಟ್ ಆಗ್ತಾ ಇದೆ. ಈ ರೊಟೇಟ್ ಆಗೋ ಜೊತೆಗೆ ಏನಾಗುತ್ತೆ, ಸ್ಪಿನ್ ಕೂಡ ಆಗುತ್ತೆ. ಲುಕ್ ಅಟ್ ಹಿಯರ್, ಈ ಆಕ್ಸಿಸ್ ಇಲ್ಲಿತ್ತಲ್ಲ ನೋಡಿ, ಹಿಂಗೆ ಈ ಥರ ಹಿಂಗೆ ಈ ಥರ ರೊಟೇಟ್ ಆಗುತ್ತೆ. ನೋಡಿ ಈ ಥರ ಹಿಂಗೆ ರೊಟೇಷನ್ ಮತ್ತು ಸ್ಪಿನ್ ಆಗುತ್ತೆ. ಹಿಂಗೆ ರೊಟೇಟು ಆಗುತ್ತೆ ಮತ್ತು ಹಿಂಗೆ ಸ್ಪಿನ್ನು ಕೂಡ ಆಗುತ್ತೆ. ದ ರೊಟೇಷನಲ್, ದ ಕಾಂಬಿನೇಷನ್ ಆಫ್ rotation and the spinning motion is called precision. The movement of top, ಈ ಬುಗ್ರಿ ನೋಡಿದಿರಲ್ಲ, ಈ ಥರ ಈ ಥರ ಈ ಥರ ಹಿಂಗಾಗುತ್ತೆ. ಇದು ಪ್ರಿಸಿಷನ್ ಅಂತ ಕರಿತೀವಿ, ಕರೆಕ್ಟಾ? Now we discuss the very important concept in this chapter, center of mass. Now what is center of mass? ಈ center of mass ಅಂದರೆ ಏನು ಗೊತ್ತಾಗ್ತಿದೆಯಲ್ಲ? Look at here. Because the rigid body consists of number of particles or system of particles. To understand the system of particles, ಎಲ್ಲ ಪಾರ್ಟಿಕಲ್ ಬಗ್ಗೆ ತಿಳ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಾಗಾದರೆ ಎಲ್ಲೋ ಒಂದು ಕಡೆ ಅಟ್ ಒನ್ ಪಾಯಿಂಟ್ ದ ಮೆಜಾರಿಟಿ ಮಾಸ್ ಆಫ್ ದ ಬಾಡಿ ಈಸ್ ಕಮ್ಸ್ ಅಟ್ ಒನ್ ಪಾಯಿಂಟ್. ಎಲ್ಲೋ ಒಂದು ಕಡೆ ನಮಗೆ ಒಂದು ಪಾಯಿಂಟಲ್ಲಿ ಆ ಮೆಜಾರಿಟಿ ಮಾಸ್ ಬರುತ್ತೆ, ಎಲ್ಲೋ ಒಂದು ಕಡೆ ಅದು ಇರುತ್ತೆ. ದಟ್ಸ್ ವೈ to understand the system of particles we are using center of mass. The position of center of mass, the very important in the rigid body, center of mass concept. And also we know that center of mass gives the balancing point. ಒಂದು ಬ್ಯಾಲೆನ್ಸ್ ಪಾಯಿಂಟ್ ಎಲ್ಲಂತ ಸಿಗುತ್ತೆ ಸೆಂಟರ್ ಆಫ್ ಮಾಸಿಂದ. ಒಂದು ರಿಜಿಡ್ ಬಾಡಿಗೆ ಮೆಜಾರಿಟಿ ಮಾಸ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ, ಯಾವುದರಿಂದ? ಸೆಂಟರ್ ಆಫ್ ಮಾಸಿಂದ. And very important also in your practical life. In solar system, correct? Center of mass ಎಲ್ಲಿ ಬರುತ್ತೆ? Towards the sun. Why? ಯಾಕೆ? ಇದೆಲ್ಲ ತಿಳ್ಕೊಬೋದು. ಒಂದಾಗಿ ತಿಳ್ಕೊತ ಹೋಗೋಣ. Now we will discuss center of mass.
Now what is center of mass? Now you consider a rigid body. The rigid body consists of number of particles. What is center of mass? Center of mass andre the majority mass of the body is concentrated at one point. Now this is called center of mass. ಈ ಮೆಜಾರಿಟಿ ಮಾಸು ಎಲ್ಲೋ ಒಂದು ಕಡೆ ಫೋಕಸ್ ಆಗಿದೆ, ಗೊತ್ತಾಗ್ತಿದೆ? ಇದಕ್ಕೂ ಅಷ್ಟೇ, ಇದೊಂದು ಬಾಡಿ ಇದೆ, ಎಲ್ಲೋ ಒಂದು ಕಡೆ ಇದಕ್ಕೆ ಮೆಜಾರಿಟಿ ಮಾಸ್ ಇಸ್ ಸಪೋಸ್ ಟು ಆ್ಯಕ್ಟ್ ಅಟ್ ಒನ್ ಪಾಯಿಂಟ್. ಎಲ್ಲೋ ಒಂದು ಮೆಜಾರಿಟಿ ಮಾಸ್ ಇಲ್ಲೆಲ್ಲೋ ಬರ್ತಾ ಇರ್ಬೋದು. ದಟ್ ಈಸ್ ವಾಟ್ ಸೆಂಟರ್ ಆಫ್ ಮಾಸ್. ಎಲ್ಲೋ ಒಂದು ಕಡೆ ಆ ಪೊಸಿಷನ್ ಸೆಂಟರ್ ಆಫ್ ಮಾಸ್ ಪೊಸಿಷನ್ ಬರ್ತಾ ಇರ್ಬೋದು, ಗೊತ್ತಿಲ್ಲ. ಸಪೋಸ್ ಇಯರ್ ಐ ಆಮ್ ಗೋಯಿಂಗ್ ಟು ಬ್ಯಾಲೆನ್ಸ್, ಇಲ್ಲಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಗುತ್ತೆ ಅಂದರೆ ಅಲ್ಲೆಲ್ಲೋ ಸೆಂಟರ್ ಆಫ್ ಮಾಸ್ ಬರ್ತಾ ಇರ್ಬೋದು. ತಿಳ್ಕೊಳ್ಳೋಣ, ವಾಟ್ ಈಸ್ ಸೆಂಟರ್ ಆಫ್ ಮಾಸ್. ನಾವು ಲುಕ್ ಎಟ್ ಇಯರ್. Center of mass, here the rigid body is made up of number of particles. First we discuss center of mass for 2 particle system, 3 particle system, center of mass for n particle system. Let's discuss one by one. Look at that. Position of center of mass for 2 particle system. What is the position of center of mass for 2 particle system? We consider a 2 particle. We consider a origin. Now this is the origin. Now you consider the 2 particles along x-axis, can take along y-axis and also along z-axis. First I am taking the 2 particles along x-axis and a 2 particle system. Center of mass and yellow one kade majority mass barutte. To identify the position of that mass, what is the formula to calculate the position of center of mass? Got it? Now this is the origin. Okay. Now you consider 2 particles. First particle as mass m1, second particle as mass m2. Now this is the origin. From origin to this first particle, distance is x1. From origin to second particle, distance is x2. x1 the distance of the first particle from the origin, x2 the distance of second particle from the origin. Now assume yourself here the center of mass. ಅನ್ಕೊಳ್ಳಿ ಎಲ್ಲೋ ಸೆಂಟರ್ ಆಫ್ ಮಾಸ್ ಬರ್ತಾ ಇದೆ, position of center of mass. Now what is here xcm? What is xcm? Position of center of mass. What is position of center of mass? xcm. What is xcm? Position of center of mass. Then what is the formula to calculate the position of center of mass? Look at here, xcm. The position of center of mass for 2 particles lies along x-axis is the product of the sum of the product of the mass and distance to the total mass. ಅಂದರೆ ಏನು ಬರ್ಬೋದು ಅಂತ ಇಲ್ಲಿ ಕೇಳಿಸ್ಕೊಳ್ಳಿ, ಇಲ್ಲಿ ನೋಡ್ಕೊಳ್ಳಿ ಯಾವ ಥರ ಇಲ್ಲಿ ಬರ್ತಾ ಇದೆ. ಫಸ್ಟ್ ಒನ್, ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ಡಿಸ್ಟೆನ್ಸ್ m1 ಇಂಟು x1 ಪ್ಲಸ್ m2 ಇಂಟು x2 divided by total mass m1 plus m2. For 2 particle system, the position of center of mass for 2 particles lies along x-axis. 2 ಪಾರ್ಟಿಕಲ್ ಒಂದೇ ಕಡೆ ಬರ್ತಾ ಇದೆ x axis ಕಡೆ, ಸರ್ಟನ್ ಡಿಸ್ಟೆನ್ಸ್ ಇದೆ origin ಇಂದ. Then what is the formula? xcm is equal to m1 x1 plus m2 x2 by m1 plus m2. Now this is the formula to calculate the position of center of mass.
Suppose, look at here, both particles have same mass. Imagine ಮಾಡ್ಕೊಳ್ಳಿ, ಎರಡು ಪಾರ್ಟಿಕಲ್ಗೂ ಸೇಮ್ ಮಾಸ್ ಇದೆ ಅಂತ. m1ಗೂ m ಇದೆ, m2ಗೂ ma ಇದೆ ಅಂತ ತಿಳ್ಕೊಳ್ಳಿ. ಬೋತ್ ಪಾರ್ಟಿಕಲ್ಸ್ ಹ್ಯಾವ್ ಸೇಮ್ ಮಾಸ್. ಎರಡು ಪಾರ್ಟಿಕಲ್ಗೂ ಸೇಮ್ ಮಾಸ್ ಇದೆ. ಅವಾಗ ಏನಾಗ್ಬೋದು? ಲುಕ್ ಅಟ್ ಹಿಯರ್. ಹಿಯರ್ ಇಫ್ m1 is equal to m2 is equal to m, then look at here, the position of center of mass ಎಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. look at here, m1 is equal to m x1 plus m2 is equal to m x2, m plus m is what? 2m. The position of center of mass for two equal masses, you take m outside, x1 plus x2 divided by 2m, mm get cancelled. The position of center of mass is equal to x1 plus x2 by 2. The position of center of mass comes exactly at midpoint for the two particle system. ಎರಡು ಪಾರ್ಟಿಕಲ್ ಇರುತ್ತೆ, ಆ ಎರಡು ಪಾರ್ಟಿಕಲ್ಗೆ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸು ಎಕ್ಸಾಕ್ಟ್ಲಿ ಅಟ್ ಮಿಡ್ ಪಾಯಿಂಟ್. ಇದು x1 x2 ಅಂತ ಇದ್ದರೆ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟಲ್ಲಿ ಬರ್ತಾ ಇದೆ. ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಇಸ್ ಈಕ್ವಲ್ ಟು x1 plus x2 by 2. Suppose here one example, I am giving one example. Suppose this is the origin. ಇಲ್ಲಿ ಎರಡು ಪಾರ್ಟಿಕಲ್ ಬರ್ತಾ ಇದೆ, ಎರಡು ಪಾರ್ಟಿಕಲ್ಗೂ ಸೇಮ್ ಮಾಸ್ ಇದೆ ಅಂತ ತಿಳ್ಕೊಳ್ಳೋಣ. ನಾವು ದಿಸ್ ಡಿಸ್ಟೆನ್ಸ್ ಈಸ್ 1 ಮೀಟರ್. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು 1 ಸೆಂಟಿಮೀಟರ್. ನಾವು ದಿಸ್ ಡಿಸ್ಟೆನ್ಸ್ ಈಸ್ 2 ಸೆಂಟಿಮೀಟರ್. ಹಾಗಾದರೆ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸು ಎಕ್ಸಾಕ್ಟ್ಲಿ ಅಟ್ ಸೆಂಟರ್, ಸೆಂಟ್ರಲ್ಲಿ ಬಂದ್ಬಿಡುತ್ತೆ. ಸೆಂಟರ್ ಅಂದರೆ ಎಷ್ಟು ಬರುತ್ತೆ? ಲುಕ್ ಅಟ್ ಹಿಯರ್, x1 plus x2 by 2, 1 plus 2 by 2, 3 by 2, 1.5 centimeter. ಕರೆಕ್ಟಾ? 1 plus 2 by 2 is what? 1.5 centimeter. ಅಂದರೆ ಇದು 1 2 ಅಂತ ಇದ್ದರೆ ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತೆ 1.5 if two masses are equal. This is the formula for position of center of mass. ಅಂದರೆ ಯಾಕೆ ಬೇಕು ಪೊಸಿಷನ್ನು? ಒಂದು ರಿಜಿಡ್ ಬಾಡಿ ಅದಾಗ ಎಷ್ಟೋ ಪಾರ್ಟಿಕಲ್ಸ್ ಇರುತ್ತೆ, ಎಲ್ಲ ಪಾರ್ಟಿಕಲ್ಸ್ ತೊಗೊಳಕ್ಕಾಗಲ್ಲ. ಅಂದರೆ ಟು ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ಆಲ್ ದ ಪಾರ್ಟಿಕಲ್ಸ್ ಆರ್ ಡಿಫಿಕಲ್ಟ್. ದಟ್ಸ್ ವೈ ಟು ನೋ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್, ಎಲ್ಲೋ ಒಂದು ಕಡೆ ಆ ಮೆಜಾರಿಟಿ ಮಾಸ್ ಅಲ್ಲಿ ಇದೆ ಅಂದ್ಬಿಟ್ರೆ ಅದನ್ನು ತೊಗೊಂಬಿಡೋಣ. ಎಲ್ಲ ಪಾರ್ಟಿಕಲ್ಸ್ ತೊಗೊಳಕ್ಕಿಂತ ದಿಸ್ ಈಸ್ ಈಸಿ. ಟು ಅಂಡರ್ಸ್ಟ್ಯಾಂಡ್ ದ ಸೆಂಟರ್ ಆಫ್ ಮಾಸ್, ಯು ಅಪ್ಲೈ ದ ಫೋರ್ಸ್ ಟು ದ ರಿಜಿಡ್ ಬಾಡಿ. The force applies to all the particles. ಎಲ್ಲ ಪಾರ್ಟಿಕಲ್ಸ್ಗೂ ಫೋರ್ಸ್ ಅಪ್ಲೈ ಆಗುತ್ತೆ. ಬಟ್ ಇಫ್ ಯು ನೋ ಸೆಂಟರ್ ಆಫ್ ಮಾಸ್, ದ ಫೋರ್ಸ್ ಆಕ್ಟ್ಸ್ ಆನ್ ಸೆಂಟರ್ ಆಫ್ ಮಾಸ್, ಹೌ ಇಟ್ ಬಿಹೇವ್ಸ್. ಸಿಮಿಲರ್ಲಿ ಆಲ್ ದ ಪಾರ್ಟಿಕಲ್ಸ್ ಆಲ್ಸೋ ಬಿಹೇವ್ಸ್. ಆ ಸೆಂಟರ್ ಆಫ್ ಮಾಸ್ ಹೆಂಗೆ ಬಿಹೇವ್ ಮಾಡುತ್ತೋ ಎಲ್ಲ ಪಾರ್ಟಿಕಲ್ಸು ಹಂಗೆ ಬಿಹೇವ್ ಮಾಡುತ್ತೆ ಅಂತ ಅರ್ಥ. ಸೊ ಯು ಹ್ಯಾವ್ ಟು ನೋ ದ ಕಾನ್ಸೆಪ್ಟ್ ಆಫ್ ಸೆಂಟರ್ ಆಫ್ ಮಾಸ್. ನೋ ದ ಟೂ ಪಾರ್ಟಿಕಲ್ಸ್. ನೋ ವಾಟ್ ಅಬೌಟ್ ಫಾರ್ 3 ಪಾರ್ಟಿಕಲ್ಸ್? ಹಂಗೆ 3 ಪಾರ್ಟಿಕಲ್ಸ್ ತೊಗೊಂಡ್ರೆ, if we extend for 3 particles, all the 3 particles lies along x-axis. ಇವಾಗ 3 ಪಾರ್ಟಿಕಲ್ಸ್ ಇದೆ, 3 ಪಾರ್ಟಿಕಲ್ಸು ಒಂದೇ ಕಡೆ ಬರ್ತಾ ಇದೆ. ನಾವು ಲುಕ್ ಅಟ್ ಹಿಯರ್, xcm is equal to m1 x1 plus m2 x2 plus m3 x3 divided by m1 plus m2 plus m3. For 3 particle system, m1 x1 plus product of mass and distance plus divided by total mass, m1 plus m2 plus m3. This is dot dot dot. For 4 particles, m1 x1 plus m2 x2 plus m3 x3 plus m4 x4 dot 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 by m1 plus m2 plus m3 plus m4. Similarly for n particles, ಎಷ್ಟೋ ಪಾರ್ಟಿಕಲ್ಸ್ಗಳಿದ್ದಾವೆ. ಅವಾಗ ಹೆಂಗೆ ಬರ್ಕೋಬೋದು? ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಫಾರ್ n ಪಾರ್ಟಿಕಲ್ಸ್ ಲೈಯಿಂಗ್ ಅಲಾಂಗ್ x axis is, look at here, m1 x1 plus m2 x2 plus m3 x3 plus dot 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 mn xn divided by m1 plus m2 plus m3 plus dot 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 mn for n particle system. Now what is m1 plus m2 plus m3 plus m plus dot dot mn? Total mass. ಇಷ್ಟಕ್ಕೆ ಏನಂತ ಬರ್ಕೋಬೋದು? ಟೋಟಲ್ ಮಾಸ್. ಇಯರ್ ಟೋಟಲ್ ಮಾಸ್ ಈಸ್ ಈಕ್ವಲ್ ಟು m1 plus m2 plus m3 plus dot 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 mn. ನಾವು ಐ ಆಮ್ ಯೂಸಿಂಗ್ ದಟ್. ಅಲ್ಲಿ ಯೂಸ್ ಮಾಡಿಕೊಂಡ್ರೆ n ಪಾರ್ಟಿಕಲ್ ಸಿಗ್ತಾ ಇದೆ. n ಪಾರ್ಟಿಕಲ್ಗೆ ಏನಾಗ್ತಾ ಇದೆ? xcm ಈಸ್ ಈಕ್ವಲ್ ಟು m1 x1 plus
m2 x2 plus dot 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 mn xn divided by capital M. What is capital M? Total mass. ತಿಳ್ಕೊಬೋದು. Now look at here. Now xcm is equal to ಇಷ್ಟಕ್ಕೂ ನಾವು ಏನು ತಗೋತೀವಿ ನೋಡಿ, m1 x1ಗೆ ಏನಂತ ಬರ್ಕೋಬೋದು, m1 x1 plus m2 x2ಗೆ ಸಮೇಷನ್ ಇಷ್ಟು ಟೋಟಲ್ ಇಷ್ಟು ಬರೆಯೋದು ಬದಲು ಸಮೇಷನ್ mi xi you put I is equal to 1 to n 1 ಕೊಡಿ m1 x1 plus m2 x2 ಹಂಗೆ ಹೋಗ್ತಾ ಇರುತ್ತೆ ಡಿವೈಡೆಡ್ ಬೈ ಟೋಟಲ್ ಮಾಸ್. ಇನ್ ಜನರಲ್ ಫಾರ್ಮ್ ತಗೊಳ್ಳೋಣ. ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ is equal to 1 by m. The summation, look at here, mi xi. This is the general form. This is the general form for position of n particles lies along x-axis. xcm is equal to 1 by m. What is m? Total mass. Summation mi xi. So similarly, the particles lies along y-axis, particles lies along z-axis. ಇದೇ ಥರ ವೈ ಆಕ್ಸಿಸ್ಗೆ ಬಂದರೆ ಏನು, ಎಕ್ಸ್ ಆಕ್ಸಿಸ್ಗೆ ಬಂದರೆ ಏನು, ನಾವು ಹ್ಯಾವ್ ಟು ಗಿವ್ ದ ಜನರಲ್ ಎಕ್ಸ್ಪ್ರೆಷನ್ ಫಾರ್ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಅಲಾಂಗ್ ವೈ ಆಕ್ಸಿಸ್ ಆ್ಯಂಡ್ ಝೆಡ್ ಆಕ್ಸಿಸ್. Now look at here, this is the y axis. Now the particles comes along y axis. But iವಾಗ particles ಎಲ್ಲಿ ಬರ್ತಾ ಇದೆ, y axis ಅಲ್ಲಿ ಬರ್ತಾ ಇದೆ. What is the position of center of mass along y axis? General expression for position of center for two particles. ಎರಡು ಪಾರ್ಟಿಕಲ್ ತಗೊಳ್ಳೋಣ. ಫಸ್ಟ್ ಒನ್ ಫಾರ್ ಟೂ ಪಾರ್ಟಿಕಲ್ಸ್ position of center of mass along y axis for two particles. What is the formula? m1 y1 plus ಹೇಳಿ m2 y2 divided by m1 plus m2. For three particles m1 y1 plus m2 y2 plus m3 y3 divided by m1 plus m2 plus m3. Now for n particles ತಗೊಂಡ್ರೆ look at here, summation extend ಮಾಡ್ಕೊಳ್ಳೋಣ. summation you take same as it is, ಈ ಥರನೇ ಬರ್ಕೊಳ್ಳೋಣ. 1 by m, what is m? Total mass into mi yi, the general form is understood. ತೆಗೆದಿಬೋದು, ಅದಕ್ಕೆ ಬರ್ಕೊಂಡ್ರು ಕೂಡ understood. Summation mi yi. Similarly, the number of particles comes along z axis. Which axis? Z axis. For two particles ಬಂದರೆ ಏನಾಗುತ್ತೆ, for z axis m1 z1 plus m2 z2 divided by m1 plus m2. For two particle system, the two particles lies along x axis. What about for n particles for along z axis? Sorry, the two particles lies along z axis m1 z1 plus m2 z2 by m1 plus m2. The n particles lies along z axis is the position of center of mass is equal to 1 by m total mass summation mi zi. ಈ ಥರ ಬರ್ಕೋಬೋದು. ಕರೆಕ್ಟಾ? ಈ ಥರನೇ ನಾವು ಐ ಆಮ್ ಗೋಯಿಂಗ್ ಟು ಗಿವ್ ದ ಜನರಲ್ ಫಾರ್ಮ್ ಫಾರ್ position of center of mass for number of particles distributed in x, y and z. Only along x axis, along y axis, along z axis. ನಾವು ಎಲ್ಲ ಕಡೆ ಬಂದುಬಿಟ್ರೆ ಏನು ತಗೋಬೋದು, look at here, ಜನರಲ್ ಎಕ್ಸ್ಪ್ರೆಷನ್ ಏನು ತಗೊಳ್ಳೋಣ ಅಂತ ಸಿಕ್ಬಿಡುತ್ತೆ. ಜನರಲ್ ಎಕ್ಸ್ಪ್ರೆಷನ್ ಏನು ತಗೊಳ್ಳೋಣ? ಜನರಲ್ ಎಕ್ಸ್ಪ್ರೆಷನ್ ನೋಡಿ, ಎಕ್ಸ್ ಸಿ ಎಮ್, ವೈ ಸಿ ಎಮ್, ಝೆಡ್ ಸಿ ಎಮ್. ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಅಲಾಂಗ್ ಎಕ್ಸ್ ಆಕ್ಸಿಸ್, ಅಲಾಂಗ್ ವೈ ಆಕ್ಸಿಸ್, ಅಲಾಂಗ್ ಝೆಡ್ ಆಕ್ಸಿಸ್. ಅಲಾಂಗ್ ಎಕ್ಸ್ ಆಕ್ಸಿಸ್ 1 by m summation mi xi, 1 by m summation mi yi, 1 by m summation mi zi. Now I am going to give the general expression. Position of center of mass is equal to, suppose the particles distributed here, look at here, m1, this one, look at here, m1, m2, m3 ಎಲ್ಲ ಕಡೆ ಬರ್ತಾ ಇದೆ, ಡಿಸ್ಟ್ರಿಬ್ಯೂಷನ್ ಎಲ್ಲ ಕಡೆ ಆಗ್ತಾ ಇದೆ. ಅವಾಗೇನು ತಗೋಬೋದು, r1 ವೆಕ್ಟರ್. ವಿತ್ r1 ವೆಕ್ಟರ್ ಪೊಸಿಷನ್ ವೆಕ್ಟರ್. what is r1 ವೆಕ್ಟರ್? x1 i cap plus y1 j cap plus z1 k cap. ಆ ಥರನೇ ಡಿಸ್ಟ್ರಿಬ್ಯೂಟೆಡ್ ಅಲಾಂಗ್ ಆಲ್ ದ ಆಕ್ಸಿಸ್. m1 m2, look at here, m1 m2
m3 ಈ ಥರ ಎಲ್ಲ ಕಡೆ ಬರ್ತಾ ಇದೆ. ಆವಾಗ ಏನು ತೊಗೋಬೋದು, r1 ವೆಕ್ಟರ್ x1 i ಕ್ಯಾಪ್ ಪ್ಲಸ್ y1 j ಕ್ಯಾಪ್ ಪ್ಲಸ್ z1 k ಕ್ಯಾಪ್, r2 ವೆಕ್ಟರ್ ಸಿಮಿಲರ್ಲಿ x2 i ಕ್ಯಾಪ್ ಪ್ಲಸ್ y2 j ಕ್ಯಾಪ್ ಪ್ಲಸ್ z2 k ಕ್ಯಾಪ್. ಆ ಥರ ಜನರಲ್ ಫಾರ್ಮ್ ತೊಗೊಂಬಿಡೋಣ. ಹಿಯರ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ or distribution of particles in space means both x, y and all the three axes. Now r1 position vector. What is r1 vector? x1 i cap plus y1 j cap plus z1 k cap. Now look at here, r2 vector. r2 vector means x2 i cap plus y2 j cap plus z2 k cap. Similarly ಎಲ್ಲ ಕಡೆ ಬರ್ತಾ ಇದೆ, ಎಕ್ಸ್ ಆಕ್ಸಿಸ್ ಕಡೆನೂ ಬರ್ತಾ ಇದೆ, ವೈ ಆಕ್ಸಿಸು ಬರ್ತಾ ಇದೆ, ಝೆಡ್ ಆಕ್ಸಿಸು ಬರ್ತಾ ಇದೆ. ನಾವು ಜನರಲ್ ಎಕ್ಸ್ಪ್ರೆಷನ್, ದ ಪಾರ್ಟಿಕಲ್ ಡಿಸ್ಟ್ರಿಬ್ಯೂಟೆಡ್ ಇನ್ ಎಕ್ಸ್ ಆ್ಯಂಡ್ ಎಕ್ಸ್ ವೈ ಆ್ಯಂಡ್ ಝೆಡ್ ಆಕ್ಸಿಸ್ ಆರ್ ಸಿ ಎಮ್ ವೆಕ್ಟರ್, ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಈಸ್ ಈಕ್ವಲ್ ಟು ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಪ್ಲಸ್ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಅಲಾಂಗ್ ವೈ ಆಕ್ಸಿಸ್ ಪ್ಲಸ್ position of center of mass along z axis. This is the general expression for distribution of particles in space. The particle comes on x, y and z axis. RCM vector is equal to xcm I cap plus ycm j cap plus zcm k cap. Now look at here, dear students. ಇದನ್ನು ಹೆಂಗೆ ಬರೀಬೋದು? Look at here, RCM vector is also can be written as m1 r1 vector plus m2 r2 vector plus dot 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 divided by total mass. Now RCM, the position of center of mass, is equal to summation mi ri divided by m 1 by m. ಎಲ್ಲ ಪಾರ್ಟಿಕಲ್ಸು ಬೇರೆ ಬೇರೆ ಕಡೆ ಬಂದಿದ್ದಾಗ I am going to write in this form, RCM, position of center of mass, is equal to 1 by m summation mi ri. What is, put I is equal to 1 to n m1 r1 plus m2 r2 ಆ ಥರ ಹೋಗ್ತಾ ಇರುತ್ತೆ. r1 ಅಂದರೆ x y z, r2 x2 y2 z2 ಆ ಥರ ಬರ್ತಾ ಇರುತ್ತೆ. Now look at here. Now the special case. ಈ ಸ್ಪೆಷಲ್ ಕೇಸ್ ಏನು? Suppose here I took the origin here. Now this I took the two particles m1 and m2. Correct? Now from origin to m1 x1, from origin to m2 x2. Now what is the position of center of mass? The position of center of mass for two particles along x-axis is equal to m1 x1 plus m2 x2 divided by m1 plus m2. ಈ ಥರ ಬರ್ತಾರೆ ಫಾರ್ ಟೂ ಪಾರ್ಟಿಕಲ್ಸ್ ಆದರೆ ಈ ಥರ. ಸಪೋಸ್ ಲುಕ್ ಅಟ್ ಹಿಯರ್. ನೌ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್, ನೋಡಿ, ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಕಮ್ಸ್ ಅಟ್ ಒರಿಜಿನ್. ಈ ಸೆಂಟರ್ ಆಫ್ ಮಾಸ್ ಏನಾದರೂ ಇಲ್ಲಿ ಬಂದುಬಿಟ್ರೆ ಏನಾಗುತ್ತೆ? ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್ ಕಮ್ಸ್ ಅಟ್ ಒರಿಜಿನ್, ದೆನ್ ಲುಕ್ ಅಟ್ ಹಿಯರ್, ದ ಎಕ್ಸ್ ಸಿ ಎಮ್ ಈಸ್ ಈಕ್ವಲ್ ಟು 0. ಇದು ಇಲ್ಲಿ ಬಂತು ಅಂದರೆ ನಾವು ಎಕ್ಸ್ ಸಿ ಎಮ್ ಈಸ್ ಈಕ್ವಲ್ ಟು 0. Now look at here, m1 x1 plus m2 x2 divided by m1 plus m2 is equal to 0. Now this is 0, therefore m1 x1 is equal to minus m2 x2. Avoid negative sign avoid ಮಾಡಿದ್ದೀನಿ. m1 x1 is equal to minus m2 x2. ನೆಗೆಟಿವ್ ಸೈನ್ ತೆಗೆದಾಕ್ಬಿಟ್ರೆ ಅಲ್ಲಿ ಏನಾಗ್ತದೆ? Look at here, m1 by m2 is equal to x2 by x1. Mass is inversely proportional to distance. If distance is less, mass is more. If distance is more, mass is less. Right? Andre the center of mass comes towards the heavier body. The position of center of mass come towards the heavier body. Andre here I took the position of center of mass at origin. At origin ತಗೋಬಿಟ್ರೆ this we got m1 by m2 is equal to x2 by n1. Suppose look at here, in the solar system, sun and planets. All the planets revolves around the sun. Suppose you take sun and the earth. Earth is a planet. Sun has huge mass compared to earth. Now for these two bodies,
Where is the position of center of mass? The position of center of mass comes towards the sun. Sun ಹತ್ರ ಬರುತ್ತೆ, ಬಿಕಾಸ್ ಸನ್ ಇಸ್ ಬಿಗ್ಗರ್, ಮೀನ್ಸ್ ಹೆವಿಯರ್ ಮಾಸ್. ಅಂದರೆ ಸೆಂಟರ್ ಆಫ್ ಮಾಸ್ ಯಾವ ಕಡೆ ಬರ್ತಾ ಇರುತ್ತೆ, ಹೆವಿಯರ್ ಮಾಸ್ ಯಾವ ಕಡೆ ಇದೆಯೋ ಆ ಕಡೆ ಬರುತ್ತೆ. ಸೆಂಟರ್ ಆಫ್ ಮಾಸ್ ಕಮ್ ಕ್ಲೋಸರ್ ಟು ದ ಹೆವಿಯರ್ ಮಾಸ್. ಸಪೋಸ್ ಲುಕ್ ಅಟ್ ಹಿಯರ್, ಇವಾಗ ಎರಡು ಬಾಡಿ ತಗೊಳ್ತಾ ಇದ್ದೀನಿ. ಲುಕ್ ಅಟ್ ಹಿಯರ್, ದಿಸ್ ಇಸ್ ಒನ್ ಬುಕ್ ಆ್ಯಂಡ್ ದೆನ್ ಡಸ್ಟರ್. ದ ಡಸ್ಟರ್ ಈಸ್ ಲೈಟರ್ ಮಾಸ್, ದ ಬುಕ್ ಈಸ್ ಹೆವಿಯರ್ ಮಾಸ್. ಇವೆರಡು ಮಧ್ಯೆ ಡಿಸ್ಟೆನ್ಸ್ ತೊಗೊಂಡ್ರೆ ನೌ ಐ ಆಮ್ ಟು ಫೈಂಡ್ ಔಟ್ ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಐ ಟೋಲ್ಡ್ ದಟ್ ದ ಸೆಂಟರ್ ಆಫ್ ಮಾಸ್ ಕಮ್ಸ್ ಟುವರ್ಡ್ಸ್ ದ ಹೆವಿಯರ್ ಬಾಡಿ. ಈ ಬುಕ್ ಹತ್ರ ಬರೋ ಸೆಂಟರ್ ಆಫ್ ಮಾಸ್ ಗೊತ್ತಾಗಿದೆಯಾ? ದಟ್ಸ್ ವೈ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದ ಪೊಸಿಷನ್ ಆಫ್ ಸೆಂಟರ್ ಆಫ್ ಮಾಸ್. ಥ್ಯಾಂಕ್ ಯು.